ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಅವರಲ್ಲ ಏನು ಭಯ ಇದೆ ಆಗ ತಿಳ್ಕೊಂಡು ಮಕ್ಕಳಿಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ, ಸೂಪರ್ ಸರ್. ಫಸ್ಟ್ ಹಾಫ್ ಕಾಮಿಡಿ ಚೆನ್ನಾಗಿತ್ತು, ಆಮೇಲೆ ಸೆಕೆಂಡ್ ಹಾಫ್ ಫುಲ್ ಥ್ರಿಲ್ ಆಗಿತ್ತು. ಏನಾಗುತ್ತೆ ಏನು ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಇರೋದು ಚೆನ್ನಾಗಿದೆ. ಜಸ್ಟ್ ಸಿಟ್ 2 ಜನ ಮೂವಿ ನೋಡಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಆರ್. ಆಕ್ಚುಲಿ ಏನು ಗೊತ್ತಾ, ನಾವು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಆರ್ ಮೂವಿಗಳು ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗುತ್ತೆ. ನಾನು ನೋಡೋದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು, ಆರ್ ಮೂವಿಗಳು ತುಂಬಾ ಚೆನ್ನಾಗಿದೆ. ಬಂದು ನೋಡ್ಬೋದು ಪ್ರೇಕ್ಷಕರು. ಅನ್ಸುತ್ತೆ ನಮಗೆ, ನಾನು ವೈಯಕ್ತಿಕ ಇನ್ನೊಂಚೂರು ಇರ್ಬೇಕಿತ್ತಲ್ಲ ಮೂವಿ ಅನಿಸ್ತು. ತುಂಬಾ ಟ್ವಿಸ್ಟ್ಗಳಿದಾವೆ ಮೂವಿಗಳಲ್ಲಿ, ನೋಡ್ಬೋದು. ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರು ಬಂದು ನೋಡಿ. ಕನ್ನಡ ಸಿನಿಮಾಗಳು ಆಕ್ಟಿಂಗ್ ಸೂಪರು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೂಪರು, ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ. ಅಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸಿನಿಮಾ ಟೀಮ್ ಅವ್ರು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನಮ್ಮ ಕನ್ನಡ ಪ್ರೇಕ್ಷಕರು ಖಂಡಿತ ಈ ಸಿನಿಮಾ ಬಂದು ನೋಡ್ಬೋದು. ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಪರವಾಗಿಲ್ಲ, ಸೂಪರ್ ಆಗಿದೆ. ಅದೇ ಹೇಳ್ತೀನಿಲ್ಲ, ಸ್ವಲ್ಪ ಅವರ ಒಂದು ಥಾಟ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ನಾನು ಹೇಳೋದಂದ್ರೆ ಎಲ್ಲ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಹೇಳ್ತೀನಿ. ಮೂವಿ ಮಾತ್ರ ಫುಲ್ ಸೂಪರ್. ಸಸ್ಪೆನ್ಸ್ ಮಾತ್ರ ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಒಂಥರ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಮಾಡಿದ್ದು ಥಿಯೇಟರ್ ಅಲ್ಲಿ ಹಾರರ್ ಮೂವಿ ಅನ್ನೋ ಮೊದಲೇ ನಂಗೆ ಭಯ. ಅದ್ರಲ್ಲೂ ಈ ತರ ಸಖತ್ತಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕಾಮಿಡಿ ಮಾತ್ರ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಆಕ್ಟಿಂಗ್ ಮಾತ್ರ ಸೂಪರ್ ಆಯ್ತು. ಸ್ವಲ್ಪ ಹಾರರ್ ತುಂಬಾ ಇದಿತ್ತು, ಸೌಂಡ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು. ಸ್ವಲ್ಪ ಭಯ ಆಯ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಹೊಸಬ್ರು ಸಿನಿಮಾ ಗೆಲ್ಸ್ಬೇಕು, ನೋಡ್ಬೇಕು. ಸ್ಟೋರಿ ಏನು ಹೇಳಕ್ ಹೋಗಲ್ಲ, ನೀವು ಬಂದ್ ನೋಡಿ ಅರ್ಥ ಆಗುತ್ತೆ. ಆಕ್ಟಿಂಗ್ ಚೆನ್ನಾಗಿತ್ತು, ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಕಾಮಿಡಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕ್ಯೂರಿಯಾಸಿಟಿ ಚೆನ್ನಾಗಿದೆ. ಬಂದ್ ನೋಡಿ ಮೂವಿನ, ನೋಡ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಹಾರರ್ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ಭಯಂಕರವಾಗಿದೆ, ಸೂಪರ್ ಇದೆ. ಅದು ಮೋಸ್ಟ್ಲಿ ಬರ್ಬೋದು, ನಾವು ಕಾಯ್ತಾ ಇದೀವಿ. ಸರ್, ಮೊದಲನೇದಾಗಿ ಏನ್ ಹೇಳ್ತೀನಿ ಅಂದ್ರೆ, ಕರ್ನಾಟಕ ಜನತೆ ಈ ಒಂದು ಪಿಕ್ಚರ್ ನ ನೋಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಸಿದ್ದು ಅವರು ಅಷ್ಟೇ, ಆಮೇಲೆ ಹೀರೋಯಿನ್ ಮೇಡಮ್ ಅಷ್ಟೇ. ಏನಂದ್ರೆ ಈ ದೆವ್ವದ ಪಿಕ್ಚರ ಇಲ್ಲ ಯಾವ್ದನ್ನ ಬೇರೆ ಪಿಕ್ಚರ್ ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಬೇರೆ ಕಡೆ ನೋಡ್ಬೋದಾಯ್ತು, ಆದ್ರೂ ನಾನು ಇವಾಗ ಈ ಪಿಕ್ಚರ್ ನೋಡೋಣ ಅಂತಾನೆ ಬಂದೆ. ಪಿಕ್ಚರ್ ಮಾತ್ರ ಸೂಪರ್ ಆಗೈತೆ. ಹೀರೋಯಿನ್ ನೋಡ್ದೆ, ಇವರು ದೆವ್ವನ ಇಲ್ಲ ಹೀರೋಯಿನ್ ಅಂತ ನೋಡಿದ್ರೆ ಹೀರೋಯಿನೇ ಸರ್. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹೊಸಬ್ರನ್ನ ಬೆಳೆಸಿ, ನಮ್ ಬಾಸು ಹೇಳಿದ್ದಾರೆ, ಡಿ ಬಾಸು ಎಲ್ಲಾ ಕನ್ನಡದವ್ರನ್ನ ಬೆಳೆಸಿ, ಕನ್ನಡ ಹೀರೋಗಳನ್ನ ಬೆಳೆಸಿ ಅಂತ. ದಯವಿಟ್ಟು ಅವ್ರ ಅಭಿಮಾನಿ ಕಡೆಯಿಂದ ಒಂದು ರಿಕ್ವೆಸ್ಟ್, ಈ ಪಿಕ್ಚರ್ನ ದಯವಿಟ್ಟು ಎಲ್ಲರೂ ಬಂದು ಆರೈಸಿ ಅಂತ ಕೇಳ್ಕೊಂತ ಇದ್ದೀನಿ.